Hello everyone, I'm Dr. Padmanabha Bhatt. Today I'm going to talk about dandruff ಅಥವಾ ಕನ್ನಡದಲ್ಲಿ ತಲೆ ಕೂದಲಲ್ಲಿ ಹೊಟ್ಟು. ಇದು ಬಹಳ ಸಾಮಾನ್ಯವಾದಂತಹ ಸಂಗತಿ. ಬಹಳ ಜನಕ್ಕೆ ಅನುಭವ ಇರಬಹುದು. ತಲೆ ಇಚ್ಚಿಂಗ್ ಆಗೋದು. ಯಾಕೆ ಇಚ್ಚಿಂಗ್ ಆಗ್ತದೆ, ಏನು ಅಥವಾ ಇನ್ನೇನು ಅಂತ ನೋಡಿದಾಗ, ನೀವು ಕೆರೆದು ನೋಡಿದಾಗ ನಿಮಗೆ ಬಿಳಿ ಬಿಳಿ ಪೌಡರ್ ಕೈಗೆ ಸಿಗ್ಬೋದಲ್ವ. ಸೊ ಇದನ್ನು ನಾವು ಹೊಟ್ಟು ಅಂತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಡ್ಯಾಂಡ್ರಫ್ ಅಂತೀವಿ. ಈ ಹೊಟ್ಟಿಗೆ ಅಥವಾ ಡ್ಯಾಂಡ್ರಫ್ಗೆ ಏನು ಕಾರಣಗಳು ಹಲವಾರಿದೆ. ಆದರೆ ಅದರಲ್ಲಿ ಮುಖ್ಯವಾಗಿ ಇದು ವೈಟ್ ಸ್ಕೇಲ್ ಅಂದರೆ ಬಿಳಿಯ ಪೊರೆ ಕಟ್ಕೊಳ್ತದೆ ನಮ್ಮ ತಲೆಯ ಸ್ಕಾಲ್ಪ್ ಅಂದರೆ ತಲೆಯ ಚರ್ಮದಲ್ಲಿ, ಹೇರ್ನ ಕೆಳಗಡೆ ಚರ್ಮದಲ್ಲಿ ಬಿಳಿ ಬಣ್ಣದ ಸ್ಕೇಲ್ಗಳಾಗ್ತವೆ. ಸ್ಕೇಲ್ ಅಂದರೆ ಒಂದು ಮೆಂಬ್ರೇನ್ ಪುಡಿ ಮಾಡಿದರೆ, ಒಂದು ಪದರವನ್ನು ಪುಡಿ ಮಾಡಿದರೆ ಹೇಗಿರುತ್ತೆ ಆ ಥರ ಉತ್ಪತ್ತಿ ಆಗುತ್ತೆ. ಅದು ಯಾಕೆ ಉತ್ಪತ್ತಿ ಆಗ್ತದೆ, ಕಾರಣ ಏನು? ಕಾರಣ ಒಂದನೇದಾಗಿ ನಮ್ಮ ದೇಹದ ಎಲ್ಲ ಭಾಗದ ಚರ್ಮದಲ್ಲಿ ಕೂಡ ಒಂದು ಆಯಿಲಿ ಸಬ್ಸ್ಟೆನ್ಸ್ ಅಂದರೆ ಎಣ್ಣೆ ಪದಾರ್ಥ ಇರುತ್ತೆ. ಸೀಬಮ್ ಅಂತಾರೆ. ನೀವು ಮುಖ ಸುಮ್ಮನೆ ಒಂಚೂರು ಹಿಂಗೆ ಅಂದರೆ ಒಂಚೂರು ಎಣ್ಣೆ ಥರ ಬರುತ್ತಲ್ವ, ಇದಕ್ಕೆ ಸೀಬಮ್ ಅಂತೀವಿ. ಸೊ ಈ ಸೀಬಮ್ ಜಾಸ್ತಿ ಪ್ರೊಡಕ್ಷನ್ ಆದಾಗ ಹಾಗೂ ಅದೇ ಸಮಯದಲ್ಲಿ ನಮ್ಮ ಚರ್ಮದಲ್ಲಿ ಒಂದು ತರಹದ ಫಂಗಸ್ ಬೆಳೆದರೆ, ಇದು ಎರಡೂ ಸೇರಿಕೊಂಡು ಈ ವೈಟ್ ಸ್ಕೇಲ್ಸನ್ನು ಉತ್ಪತ್ತಿ ಮಾಡ್ತವೆ, ಈ ಬಿಳಿ ಸ್ಕೇಲನ್ನು ಉತ್ಪತ್ತಿ ಮಾಡ್ತವೆ. ಸೊ ಇದು ಉತ್ಪತ್ತಿಯಾದಾಗ ನ್ಯಾಚುರಲಿ ಸ್ವಲ್ಪ ಫಾರಿನ್ ಸಬ್ಸ್ಟೆನ್ಸ್ ಏನೇ ಇದ್ರೂ ಅಲ್ಲಿ ಕೆರೆತ ಶುರುವಾಗುತ್ತೆ, ಇಚ್ಚಿಂಗ್ ಶುರುವಾಗುತ್ತೆ. ಸೊ ತಲೆಯಲ್ಲಿ ಉತ್ಪತ್ತಿಯಾಗುವಂತಹ ನ್ಯಾಚುರಲ್ ಆಯಿಲ್ ಸೀಬಮ್ ಮತ್ತು ಡ್ರೈ ಸ್ಕಿನ್ ಡ್ರೈ ಇದ್ದಾಗ ಅದರಲ್ಲಿ ಉದುರುವಂತಹ ಪೌಡರ್, ಇದು ಎರಡೂ ಮಿಕ್ಸ್ ಆದಾಗ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೆಬೋರಿಕ್ ಡರ್ಮಟೈಟಿಸ್ ಅಂತ ಇದಕ್ಕೆ ಇಂಗ್ಲೀಷಲ್ಲಿ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಅಫಿಷಿಯಲ್ ಹೆಸರು. ಸೊ ಇದರ ಜೊತೆ ಒಂದು ತರಹದ ಫಂಗಸ್ ಬೆಳೀತದೆ. ಅದು ಬೆಳೆದಾಗ ಇದು ಇನ್ನೂ ವರ್ಸ್ ಆಗ್ತದೆ, ಇನ್ನೂ ಅದು ಹೀನಾಯವಾಗಿ ಆಗ್ತದೆ. ಸೊ ಎಣ್ಣೆ ಅಂಶ ಮುಂಚೆ ಇದ್ದ ಡ್ರೈ ಸ್ಕಿನ್ನಲ್ಲಿ ಉತ್ಪತ್ತಿಯಾದಂತಹ ಡ್ರೈ ಪೌಡರ್ ಅಥವಾ ಸ್ಕೇಲ್ಸ್, ಆಮೇಲೆ ಒಂದು ತರಹದ ಫಂಗಸ್, ಇಷ್ಟು ಸೇರಿಕೊಂಡು ಈ ಡ್ಯಾಂಡ್ರಫನ್ನು ಉಂಟು ಮಾಡ್ತವೆ. ಇದಕ್ಕೆ ಇತರ ಕಾರಣಗಳು, ನೀವು ತಲೆಗೆ ಹಚ್ಚುವ ಯಾವುದೇ ಈ ಹುಡುಗರು ಅಥವಾ ಹುಡುಗಿಯರು ಶೋಗೆ ತಲೆ ಈ ಥರನೇ ನಿಲ್ಲಬೇಕು, ಇವಾಗೆಲ್ಲ ಹೇರ್ ಕಟ್ಟುಗಳೆಲ್ಲ ನೋಡಿದಿರಲ್ಲ ನೀವು. ಗಂಡಸರಲ್ಲಿ ಕೂಡ ನಾನು ಹೇಳೋದಂತ ಉಂಟು, ಮಶ್ರೂಮ್ ಹೇರ್ ಕಟ್ಟು, ಕ್ಯಾಬೇಜ್ ಹೇರ್ ಕಟ್ಟು ಅಂತೆಲ್ಲ ಮಾಡ್ತಾರಲ್ವ. ಸೊ ಅದು ಹಾಗೆ ಕೂದಲು ನಿಲ್ಲಲಿಕ್ಕೆ ಏನೋ ಒಂದು ಜೆಲ್ಗಳೆಲ್ಲ ಜೆಲ್ಗಳು ಹಾಕ್ತಾರೆ, ಅಥವಾ ಹುಡುಗಿಯರು ಏನೋ ಕಲರ್ಗಳು ಹಾಕ್ತಾರೆ, ಯಾವುದ್ಯಾವುದೋ ಮೆಹಂದಿ ಥರದ್ದೇನೋ ತಲೆಗೆ ಅಂಟಿಸ್ಕೊಳ್ತಾರಲ್ವ. ಸೊ ಇದೆಲ್ಲನೂ ಬೇಸಿಕಲಿ ನಾನು ನಿಮಗೆ ಮುಂಚೆಯಿಂದ ಒಂದು ಮೇಂಟೈನ್ ಮಾಡ್ತೀನಿ. ಈ ನಮ್ಮ ದೇಹಕ್ಕೆ ಯಾವುದು ಇಷ್ಟ ಇಲ್ವೋ ಅದನ್ನು ಅದು ಹೊರತಳ್ಳುತ್ತದೆ ಅಂತ, ಬೇರೆ ಬೇರೆ ವಿಧಾನದಲ್ಲಿ ಹೊರತಳ್ಳುತ್ತದೆ. ಪ್ರತಿ ಸರ್ತಿ ನಾನು ಇದನ್ನು ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ಧೂಳು ಮೂಗಿಗೆ ಹೋದರೆ ಆಕ್ಷಿ ಅಂತ ಬರ್ತದೆ. ಬಾಯಿಯೊಳಗೆ ಯಾವುದೋ ಕಶ್ಮಲ ಹೋದರೆ ಕೆಮ್ಮಿ ಈಚೆ ಬರೋ ತನಕ ಬಿಡಲ್ಲ, ಅಥವಾ ವಾಂತಿನೇ ಆಗಿಬಿಡ್ಬೋದು. ಸೊ ದೇಹಕ್ಕೆ ನಾರ್ಮಲ್ ಆಗದೇ ಇರುವಂಥ, ಅಬ್ನಾರ್ಮಲ್ ಆಗಿರುವಂತಹ ಯಾವುದೇ ಪದಾರ್ಥ ಬಂದರೂ ಕೂಡ ಅದನ್ನು ಹೊರದೂಡುವಂತಹ ಪ್ರವೃತ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಬಹಳಷ್ಟು ಮಟ್ಟಿಗೆ ಆರೋಗ್ಯವಾಗಿಯೇ ಇರ್ತೀವಿ.
ಆದರೆ ಈ ತರಹ ಅನಾವಶ್ಯಕವಾಗಿ ಫಾರಿನ್ ಸಬ್ಸ್ಟೆನ್ಸನ್ನು ಬೇಕು ಅಂತ ತಲೆಗೆ ತಿಕ್ಕಿಕೊಂಡು ಇದು ಮಾಡಿದಾಗ ಅಲ್ಲಿ ನಾನು ಹೇಳ್ದಂಗೆ ಈ ಜೆಲ್ಲುಗಳೇನೆಂದರೆ ಸೀಬಮ್ ಥರನೇ, ಅಂದರೆ ನ್ಯಾಚುರಲ್ ಆಯಿಲ್ ಥರನೇ ಕೂಡ ಇದು ಕೂಡ ಒಂದು ಎಣ್ಣೆ ಥರ ಇರ್ತದೆ. ಅದರ ಮೇಲೆ ಫಂಗಸ್ ಬೆಳೀಬೋದು. ಫಂಗಸ್ ಬೆಳೆದುಬಿಟ್ಟು ಸೆಬೋರಿಕ್ ಡರ್ಮಟೈಟಿಸ್ ಆಗಬಹುದು. ಸೊ ಹೀಗೆ ಇದು ಅಲ್ಲದೆ ಕೆಲವು ಶ್ಯಾಂಪುಗಳು ನಮ್ಮ ತಲೆಯ ಸ್ಕಾಲ್ಪನ್ನು, ಅಂದರೆ ತಲೆಯಲ್ಲಿರುವ ಚರ್ಮವನ್ನು ತುಂಬ ಡ್ರೈ ಮಾಡಿಬಿಡ್ತವೆ. ಆ ಎಣ್ಣೆ ಪಸೆ ತೆಗಿಲಿಕ್ಕೆ ಅಂತ ನೀವು ಹಾಕ್ತೀರಾ, ಫಸ್ಟ್ ಒಂದಷ್ಟು ಎಣ್ಣೆ ಹಾಕ್ಕೊಳ್ತೀರಾ, ಆಮೇಲೆ ಅದನ್ನು ತೆಗಿಲಿಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಶ್ಯಾಂಪನ್ನು ಯೂಸ್ ಮಾಡ್ತೀರಾ. ಸೊ ಎರಡೂ ನಿಮ್ಮದೇ. ಎಣ್ಣೆ ಇದಕ್ಕೆ ಹೇರಿಗೆ ಎಣ್ಣೆ ಬೇಕು, ಎಣ್ಣೆ ಹಾಕಿದ ಕೂದಲು ಬೆಳೀತದೆ ಅಂತ ಒಂದು ಭ್ರಮೆ. ಅದು ಮುಂಚೆನೂ ಹೇಳಿದ್ದೀನಿ ನಾನು, ಹೇರ್ ಫಾಲ್ ಇದರಲ್ಲಿ ಚಾಪ್ಟ್ರಲ್ಲಿ ಹೇಳಿದ್ದೀನಿ. ಯಾವ ಎಣ್ಣೆ ಹಾಕಿದ್ರೂ ಕೂದಲು ಉದ್ದ ಆಗಲ್ಲ, ಬೆಳೆಯಲ್ಲ, ಬಾಳಾಗಿರೋ ಜಾಗದಲ್ಲಿ ಮತ್ತೆ ಬರಲ್ಲ ಅಂತ. ಆದರೂ ಮನುಷ್ಯನಿಗೆ ಒಂದು ಸಹಜವಾದಂತಹ ಆಸೆ, ನಾನು ಈ ಎಣ್ಣೆ ಹಾಕಿದರೆ ಇದು ಬರ್ಬೋದು, ತಲೆ ಕೂದಲು ಬೆಳ್ಳಗಾಗ್ಬೋದು ಅಂಥೇಳ್ಬಿಟ್ಟು ಆಸೆಯಲ್ಲಿ ಯಾವುದೋ ಒಂದು ಎಣ್ಣೆ ಹಾಕಿಬಿಟ್ಟು ತಿಕ್ತಾರೆ. ಆವಾಗಲೇ ಆಲ್ರೆಡಿ ಸೀಮಮ್ ಇರ್ತದೆ, ಅದರ ಮೇಲೆ ಈ ಎಣ್ಣೆ. ಸೊ ಎಣ್ಣೆ ಇದು ಎರಡೂ ಸೇರಿಕೊಂಡು ಅಲ್ಲಿ ತುಂಬ ಅದು ಹೊಲಸಾಗ್ತದೆ. ಅದನ್ನು ತೆಗಿಲಿಕ್ಕೆ ಒಂದು ಸ್ಟ್ರಾಂಗ್ ಯಾವುದೋ ಶ್ಯಾಂಪುಗಳು, ಅದು ಶ್ಯಾಂಪುಗಳಲ್ಲಿ ಕೂಡ ತುಂಬ ನೀವು ಅಡ್ವರ್ಟೈಸ್ಮೆಂಟ್ ಕೇಳಿ ಅರ್ಧ ಮರಳಾಗ್ಬಿಡ್ತೀರಿ. ಸೊ ಯಾವುದೋ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂಥ ಶ್ಯಾಂಪು, ಅದು ಕಂಪ್ಲೀಟ್ ಜಿಡ್ಡನ್ನು ನಾಶ ಮಾಡುತ್ತದೆ ಅಂತ ಹೇಳುವಂಥದ್ದು ಒಂದು ಶ್ಯಾಂಪನ್ನು ಅದಕ್ಕೆ ಹಾಕ್ತೀರಿ. ಹಾಕಿ ಅದು ತೊಳಿಲಿಕ್ಕೆ ಶುರು ಮಾಡ್ತೀರಾ, ವಾಶ್ ಮಾಡ್ತೀರಿ. ವಾಶ್ ಮಾಡಿದಾಗ ಏನಾಗ್ತದೆ, ಅಪೋಸಿಟ್ ಆಗ್ತದೆ, ಡ್ರೈ ಆಗ್ತದೆ, ಕಂಪ್ಲೀಟು ಡ್ರೈ ಆಗುತ್ತೆ. ಡ್ರೈ ಆದಾಗ ಸ್ಕೇಲ್ ಫಾರ್ಮೇಷನ್ ಆಗ್ತದೆ. ಸ್ಕೇಲ್ ಫಾರ್ಮೇಷನ್ನು ಮುಂದಕ್ಕೆ ಸೀಬಮ್ ಸೆಕ್ರೀಟ್ ಆದಾಗ 1 or 2 ಡೇಸಲ್ಲಿ ಸೀಬಮ್ ಸೆಕ್ರೀಟ್ ಆದಾಗ ಅದು ಅದರ ಜೊತೆ ಮಿಕ್ಸ್ ಆಗಿ ಅದರ ಮೇಲೆ ಫಂಗಸ್ ಬೆಳೆದು ನಿಮಗೆ ಡ್ಯಾಂಡ್ರಫ್ ಉಂಟಾಗ್ತದೆ. ಹೀಗೆ ಡ್ಯಾಂಡ್ರಫ್ಗೆ ಕಾರಣಗಳು ಹಲವಾರು ಇದೆ. ಇನ್ನೂ ಹೇಳಕ್ಕೆ ಹೋದರೆ ತುಂಬ ಕೆಮಿಕಲ್ಸ್ಗಳು, ಆಮೇಲೆ ನಾವು ಬಿಳಿ ಕೂದಲಾಯಿತು ಅಂತೇಳಿ ನಾವು ಹೇರ್ ಡೈ ಮಾಡಲಿಕ್ಕೆ ಹೋಗ್ತೀವಲ್ಲ, ಆ ಡೈ ಕೂಡ ಒಂದು ಫಾರಿನ್ ಸಬ್ಸ್ಟೆನ್ಸು. ಆದ್ದರಿಂದ ಹೇರ್ ಡೈ ಕೂಡ ನಿಮ್ಮ ಡ್ಯಾಂಡ್ರಫ್ಗೆ ಕಾರಣ ಆಗ್ಬೋದು. ಸೊ ಕೆಮಿಕಲ್ಸ್ ಓವರಾಲ್ ಏನು ಹೇಳಬೇಕು ಅಂತಂದರೆ ಕೆಮಿಕಲ್ಸ್, ಫಾರಿನ್ ಸಬ್ಸ್ಟೆನ್ಸಸ್ ಇದೆಲ್ಲ ಈ ಡ್ಯಾಂಡ್ರಫ್ಗೆ ಕಾರಣ ಆಗ್ಬೋದು. ಹಾಗಾದರೆ ನಾವು ಏನು ಮಾಡಬೇಕು, ಇದನ್ನು ನಿವಾರಣೆ ಮಾಡೋದು ಹೇಗೆ? ನಿವಾರಣೆ ಮಾಡಲಿಕ್ಕೆ ಒಂದನೇದಾಗಿ ನೀವು ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದಾದ್ರೂ ಮೈಲ್ಡ್ ಆಗಿರೋ ಶ್ಯಾಂಪು ಯೂಸ್ ಮಾಡಿ, ಮೈಲ್ಡ್ ಆಗಿರುವಂತಹ ಶ್ಯಾಂಪು ಯೂಸ್ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ. ಇಷ್ಟಕ್ಕೂ ಡ್ಯಾಂಡ್ರಫ್ ಆದರೆ ಏನು ಮಾಡೋದು? ಅದಕ್ಕೆ ನಾನು ಆವಾಗಲೇ ಹೇಳ್ದಂಗೆ ಆ್ಯಂಟಿ ಫಂಗಲ್ ಕ್ರೀಮ್ಗಳು ಅಥವಾ ಲೋಷನ್ಗಳು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿದಾಗ ಅವರು ಖಂಡಿತ ಇದನ್ನು ಬರ್ಕೊಡ್ತಾರೆ. ಆ್ಯಂಟಿಫಂಗಲ್ ಲೋಷನ್ಗಳು ಅಥವಾ ಕ್ರೀಮ್ಗಳು ಬರ್ಕೊಡ್ತಾರೆ. ಆ್ಯಂಟಿಫಂಗಲ್ ಶ್ಯಾಂಪು ಅಂತ ಇಲ್ಲ, ಅದು ಕಣ್ಣಿಗೆಲ್ಲ ಬಿದ್ದರೆ ಅದು ತೊಂದರೆ ಅದು. ಸೊ ಆ್ಯಂಟಿಫಂಗಲ್ ಲೋಷನ್ ಅಥವಾ ಕ್ರೀಮನ್ನು ರೆಗ್ಯುಲರಾಗಿ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗ್ತದೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಡ್ಯಾಂಡ್ರಫ್ ಇದ್ದರೆ ಅವನು ಯಾವ ಬಾಚಣಿಗೆಯಲ್ಲಿ, ಯಾವ ಕೋಮ್ನಲ್ಲಿ ಅವನು ತಲೆ ಬಾಚ್ತಾನೋ ಅದರ ಆ ಕೋಮ್ನಲ್ಲಿ ಆ ಪೌಡರ್ಗಳು ಅಲ್ಲೇ ಇರ್ತವೆ, ಜೊತೆಗೆ ಫಂಗಸ್ ಕೂಡ ಇರ್ಬೋದು. ಸೊ ಅದೇ ಬಾಚಣಿಗೆಯನ್ನು ಇನ್ನೊಬ್ಬ ವ್ಯಕ್ತಿ ಯೂಸ್ ಮಾಡಿದರೆ ಆವಾಗ ಅವನಿಗೂ ಬರ್ಬೋದು. ಮತ್ತು ದಟ್ಟವಾಗಿ ಬೆಳೆದಿರುವಂತಹ ಕೂದಲಿರುವವರಿಗೆ ಯಾರಿಗೆ ಬೇಕಾದ್ರೂ ಬರ್ಬೋದು ಇದು. ನಮ್ಮಂತೆ ಬಾಲ್ಡ್ ಹೆಡ್ ಇರೋರಿಗೆ ಬರೋದಿಲ್ಲ, ಯಾಕೆಂದರೆ ಅಲ್ಲಿ ಜಾಗವೇ ಇಲ್ಲ ಅಲ್ಲಿ. ಸೊ ಹೆಂಗಸರ ಬಾಚಣಿಗೆ, ಹೆಂಗಸರಿಗೆ ಯೂಶ್ವಲಿ ಡ್ಯಾಂಡ್ರಫ್ ಬಹಳ ಕಾಮನ್. ನನಗೆ ಬರೋದೇ ಹೆಂಗಸು ಪೇಷಂಟ್ಗಳು. ಸೊ ಅವರಿಗೆ ಅವ್ರು ಬಾಚುವಂತಹ ಬಾಚಣಿಗೆಯಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ ಇದು. ಅವರಿಗೆ ಅಕಸ್ಮಾತ್ ಇದ್ದಿದ್ದರೆ ಅದು ಖಂಡಿತ ನೀವು ತಲೆ ಬಾಚಿಕೊಂಡಾಗ ನಿಮಗೆ ಬರ್ತದೆ. ಸೊ ಹೀಗೆ ಪ್ರಿವೆನ್ಷನ್ ಮಾಡ್ಬೋದು. ಆಮೇಲೆ ಆ್ಯಂಟಿಫಂಗಲ್ ಕ್ರೀಮ್ಗಳು, ಲೋಷನ್ಗಳು ಹಚ್ಚಿ ಕ್ಯೂರ್ ಮಾಡ್ಬೋದು. ಜಂಟ್ಲಾಗಿರುವಂತಹ ಸೋಪ್ ಯೂಸ್ ಮಾಡಿ, ಶ್ಯಾಂಪು ಹಾಕದಿದ್ರೂ ಪರವಾಗಿಲ್ಲ.
ಜಂಟ್ಲಾಗಿರುವಂತಹ ತಲೆಗೆ ಸೋಪ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ಎಷ್ಟೋ ಮನೆಯಲ್ಲಿ ಶ್ಯಾಂಪ್ ತಗೊಳ್ಳಿಕ್ಕೆ ಬಡವರ ಹತ್ರ ದುಡ್ಡು ಇರೋದಿಲ್ಲ. ನೀವು ಮೈಗೆ ಯಾವ ಸೋಪ್ ಹಾಕ್ತೀರೋ ಅದನ್ನೇ ತಲೆಗೆ ಕೂಡ ಹಾಕಿ, ಬಟ್ ಲಾಸ್ಟಿಗೆ ಸ್ವಚ್ಛ ಮಾಡಿ ಅದನ್ನು ತಲೆ ಒಣಗಿಸಿ ತಲೆ ಬಾಚಿಕೊಳ್ಳಿ. ಶುದ್ಧವಾದಂತಹ ಬಾಚಣಿಗೆಯಲ್ಲಿ ತಲೆ ಬಾಚಿಕೊಳ್ಳಿ. ಇಷ್ಟು ಹೇಳಿ ನನ್ನ ಡ್ಯಾಂಡ್ರಫ್ ಬಗೆಗಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ತಲೆಯಲ್ಲಿ ಹೊಟ್ಟು ಇದರ ಬಗ್ಗೆ ಸಾಧ್ಯವಾದಷ್ಟು ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ಮಾತಾಡಿದ್ದೀನಿ. ನಿಮಗೆ ನಾನು ಮಾಮೂಲಿ ಹೇಳ್ದಂಗೆ ವಿಷಯ ತುಂಬ ಇದೆ, ಆದರೆ ನಾನೊಂದು 10-12 ನಿಮಿಷದಲ್ಲಿ ಮುಗಿಸ್ಬೇಕು. ಯಾಕಂದರೆ ಮನುಷ್ಯನ ಅಟೆನ್ಷನ್ ಸ್ಪ್ಯಾನು ಒಂದು 5-10 ನಿಮಿಷಕ್ಕಿಂತ ಜಾಸ್ತಿ ಯಾರು ಓದಲಿಕ್ಕೆ ಹೋಗಲ್ಲ, ನೋಡೋಕ್ಕೆ ಹೋಗಲ್ಲ, ಅಯ್ಯೋ ಬೋರು ಅಂತ ಹೇಳ್ಬಿಟ್ಟು. ಸೊ ಐ ವಾಂಟ್ ಟು ಲಿಮಿಟ್ ಮೈ ಸೆಲ್ಫ್ ಟು 10 to 12 ಮಿನಿಟ್ಸ್. ಕೆಲವು ಕಡೆ ದೊಡ್ಡ ಟಾಪಿಕ್ ಬಂದಾಗ 15-17 ನಿಮಿಷನೂ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆವಾಗ ಅದು ದೊಡ್ಡ ಟಾಪಿಕ್. ಇದೊಂದು ಚಿಕ್ಕ ಟಾಪಿಕ್ ಆಗಿದ್ದರಿಂದ ನಾನು ಇಷ್ಟು ಮಾಹಿತಿಯನ್ನು ಕೊಟ್ಟು ನನ್ನ ಈ ಡ್ಯಾಂಡ್ರಫ್ ಬಗೆಗಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.